ಸಂಜೆ 4 ಗಂಟೆಯಿಂದಲೂ ಕೂಡ ಆಸ್ಪತ್ರೆಯಲ್ಲೇ ಇದ್ರು ದೇವೇಗೌಡರು. 4:50 ಚೆನ್ನಮ್ಮ ಅವರು ವಿಧಿವಶರಾಗಿದ್ದು ದುಃಖದಲ್ಲಿದ್ದಾರೆ ದೇವೇಗೌಡರು. ಎಚ್.ಡಿ. ರೇವಣ್ಣ ಅವರು ಕೂಡ ಕಣ್ಣೀರು ಹಾಕೊಂಡು ಹೊರಗಡೆ ಬಂದರು. ಪದ್ಮನಾಭನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ಪೂಜೆ ಎಲ್ಲ ಸಲ್ಲಿಸಿದ ನಂತರ ಅಂತಿಮ ದರ್ಶನಕ್ಕೆ ಪಾರ್ಥಿವ ಇಡಲಾಗಿದೆ. ಕುಟುಂಬದವರು, ಅನೇಕ ರಾಜಕಾರಣಿಗಳು ಈಗಾಗಲೇ ಆಸ್ಪತ್ರೆಗೆ ಬಂದು ಹೋಗಿದ್ದಾರೆ. ಬೆಂಗಳೂರಿನಲ್ಲೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ, ಅದಾದ ನಂತರ ಹಾಸನದಲ್ಲೂ ಕೂಡ ನಾಳೆ ಸಂಜೆ ತನಕ ಅಂತಿಮ ದರ್ಶನಕ್ಕೆ ಸಿದ್ಧತೆ ಆಗ್ತಾ ಇದೆ. ಸೋಮವಾರ ಅಂತ್ಯಕ್ರಿಯೆ ನಡೆಯುತ್ತೆ. ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಚೆನ್ನಮ್ಮ ಅವರಿಗೆ. 72 ವರ್ಷ ಮದುವೆಯಾಗಿ ದೇವೇಗೌಡರು ಮತ್ತು ಚೆನ್ನಮ್ಮ ಅವರ 72 ವರ್ಷದ ದಾಂಪತ್ಯ ಜೀವನ. ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕಿದವರು. ರಾಜ್ಯವನ್ನ, ಇಡೀ ದೇಶವನ್ನ ದೇವೇಗೌಡರು ಆಳಿದ್ರೂ ಕೂಡ ಯಾವುದೇ ಹಮ್ಮು ಬಿಮ್ಮು ಇಲ್ಲದ ಸರಳ ವ್ಯಕ್ತಿತ್ವವನ್ನ ರೂಢಿಸಿಕೊಂಡಿದ್ದವರು ಚೆನ್ನಮ್ಮ ಅವರು. ಇವತ್ತಿಗೂ ಚೆನ್ನಮ್ಮ ಅವರ ಬಗ್ಗೆ ಯಾರೇ ಮಾತಾಡಿದ್ರು ಅವ್ರು ಹೇಳೋದು ಒಂದೇ ಮಾತು, ಅವರ ಸರಳತೆ, ದೈವ ಭಕ್ತಿ ಮತ್ತು ಮನೆಗೆ ಬಂದವರನ್ನ ಉಪಚರಿಸೋ ರೀತಿ. ದೇವೇಗೌಡ್ರೆ ಅವರ ಪ್ರಪಂಚ.